ಉದ್ಯೋಗಕ್ಕಾಗಿ ಪಿಂಚಣಿ ಸೌಲಭ್ಯಕ್ಕಾಗಿ ಫೇಕ್ ಅಂಗವಿಕಲ ಕಾರ್ಡನ್ನು ಅಥವಾ ಪ್ರಮಾಣ ಪತ್ರವನ್ನು ಪಡೆಯುವುದಕ್ಕೆ ಒಂದಿಷ್ಟು ಜನ ಮುಂದಾಗ್ತಾ ಇದ್ದಾರೆ. ಇದನ್ನು ಗಮನಿಸಿದಂತಹ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಈಗ ಅಂಥವರ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಹೊಸ ಕ್ರಮಗಳ ಮೊರೆ ಕೂಡ ಹೋಗಿದ್ದಾರೆ. ಏನದು ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ಉದ್ಯೋಗ ಪಿಂಚಣಿಗಾಗಿ ನಕಲಿ ವಿಕಲಚೇತನ ಪ್ರಮಾಣ ಪತ್ರ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಿಂದ ತೀವ್ರ ನಿಗಾ. ಅಕ್ರಮವೆಸಗಲು ಯತ್ನಿಸಿದವರ ಬಗ್ಗೆ ಪೊಲೀಸರಿಗೆ ಮಾಹಿತಿ. ಸರ್ಕಾರಿ ಕೆಲಸ, ಸರ್ಕಾರಿ ಪಿಂಚಣಿ ಪಡೆಯೋಕೆ ಕೆಲವರು ಅನ್ಯ ಮಾರ್ಗವನ್ನ ಹಿಡಿತಿದ್ದಾರೆ. ಇತ್ತೀಚೆಗೆ ಕೆಲವರು ವಿಕ್ಟೋರಿಯಾ ಆಸ್ಪತ್ರೆಯ ಅಂಗವಿಕಲ ವೈದ್ಯಕೀಯ ಮಂಡಳಿಯಿಂದ ನಕಲಿ ಪ್ರಮಾಣ ಪತ್ರ ಪಡೆಯೋಕೆ ಯತ್ನಿಸಿ ಸಿಕ್ಕಾಕೊಂಡಿದ್ರು. ಆಗಾಗ ಕೆಲವರು ಖಾಸಗಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಂಡು ವಿಕ್ಟೋರಿಯಾ ಅಂಗವಿಕಲ ವೈದ್ಯಕೀಯ ಮಂಡಳಿಯಿಂದ ನಕಲಿ ಪ್ರಮಾಣ ಪತ್ರ ಪಡೆಯೋಕೆ ಯತ್ನಿಸಿರೋದು ಆಡಳಿತ ಮಂಡಳಿಯ ಗಮನಕ್ಕೆ ಬಂದಿದ್ದು, ಈ ಕುರಿತು ತೀವ್ರ ನಿಗಾ ವಹಿಸುತ್ತಿದ್ದಾರೆ. ಕೆಲವು ಸಲ ನಮಗೆ ಕೆಲವು ಡಿಪಾರ್ಟ್ಮೆಂಟ್ಸ್ನಿಂದ ಅಂಗವಿಕಲ ಕೋಟಾನಲ್ಲಿ ಬಂದಿರೋ ವರ್ಕರ್ಸ್ ಎಂಪ್ಲಾಯೀಸ್ದೆಲ್ಲೂ ಮತ್ತೆ ಒಂದ್ಸಲ ರೀವೆರಿಫಿಕೇಷನ್ಗೆ ಅಂತ ಬರುತ್ತೆ. ಆಗ ನಮ್ಮದು ಒಂದು ಸಪ್ರೇಟಾಗಿ ಒಂದು ಡಿಸಬಿಲಿಟಿ ಬೋರ್ಡ್ ಅಂತಿದೆ. ಅದರಲ್ಲಿ ನುರಿತ ವೈದ್ಯರು 2-3 ವೈದ್ಯರು ಒಂದು ಬೋರ್ಡ್ನಲ್ಲಿ ಇರ್ತಾರೆ. ಅವ್ರನ್ನೆಲ್ಲ ಕುಲಂಕುಷವಾಗಿ ಪರಿಶೀಲಿಸಿ ಅದೇನು ನೈಜತೆ ಇದೆಯೋ ಅದನ್ನು ನೋಡ್ಬಿಟ್ಟು ನಾವು ಫ್ರೆಶ್ ಆಗಿ ಇಶ್ಯೂ ಮಾಡ್ತೀವಿ. ಅಕಸ್ಮಾತ್ ಅದೇನಾದರೂ ತಪ್ಪಾಗಿದ್ದರೆ ನಾವು ಕರೆಕ್ಟೆಡ್ ವರದಿನ ನಾವು ಯಾವುದು ಸಂಸ್ಥೆ ನಮಗೆ ಕಳಿಸಿರ್ತೋ ಅವ್ರಿಗೆ ವಾಪಸ್ ಕಳಿಸ್ತೀವಿ. ಆಗಾಗ ಈ ಥರ ರಿಪೀಟ್ ಆಗ್ತಾ ಇರುತ್ತದು. ಬಟ್ ಅದು ನಾವು ಅದನ್ನು ಕಾನ್ಫಿಡೆನ್ಷಿಯಲ್ ರಿಪೋರ್ಟಾಗಿ ನಾವು ವಾಪಸ್ ಎಲ್ಲಿಂದ ನಮಗೆ ಪರೀಕ್ಷೆ ಮಾಡಿ ಅಂತ ಕಳಿಸಿರ್ತಾರೆ, ಯಾವ್ಯಾವ ಸಂಸ್ಥೆಗಳಾಗಲಿ ಇನ್ಸ್ಟಿಟ್ಯೂಷನ್ ಕಳಿಸಿರ್ತಾರೋ ಅವ್ರಿಗೆ ನಾವು ಕಳಿಸಿರ್ತೀವಿ ವಾಪಸ್ಸು. ನ್ಯೂರಾಲಜಿ, ನ್ಯೂರೋಸರ್ಜರಿ, ಆರ್ಥೋಪೆಡಿಕ್, ಪ್ಲಾಸ್ಟಿಕ್ ಸರ್ಜರಿ, ಬರ್ನ್ಸ್, ಕ್ಲಿನಿಕಲ್ ಹೆಮಟಾಲಜಿ, ಸೈಕಾಟ್ರಿಕ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಂಡು ಅಂಗವಿಕಲ ಪ್ರಮಾಣ ಪತ್ರಕ್ಕೆ ಬೇಡಿಕೆ ಇಡುತ್ತಿದ್ದಾರೆ. ಇನ್ನು ಕೆಲವರು ವೈದ್ಯಕೀಯ ತಪಾಸಣೆಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕಿ ತಪಾಸಣೆಗೂ ಬಾರದೆ ಪ್ರಮಾಣ ಪತ್ರ ಪಡೆಯೋಕೆ ಯತ್ನಿಸುತ್ತಿದ್ದಾರಂತೆ. ವಿಕ್ಟೋರಿಯಾ ಆಸ್ಪತ್ರೆಯ ಎಕ್ಸಾಮಿನೇಷನ್ ರೂಮ್ನಲ್ಲಿದ್ದೇನೆ. ಸೊ ಸಹಜವಾಗಿ ಯಾವುದಾದ್ರೂ ಅಂಗವೈಕಲ್ಯ ಇದೆ ಅಂತ ಹೇಳಿದರೆ ಆಯಾ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಅಲ್ಲಿ ಪರೀಕ್ಷೆಗೆ ಒಳಪಡುತ್ತಾರೆ. ಅಲ್ಲಿ ಪರೀಕ್ಷೆಗೆ ಒಳಪಟ್ಟ ಬಳಿಕ ಇಲ್ಲಿ ಒಂದು ವರದಿಯನ್ನು ರಿಪೋರ್ಟನ್ನು ಮಾಡಲಾಗುತ್ತೆ. ಇಲ್ಲಿ ಅಂತಿಮವಾಗಿ ಒಂದು ವರದಿ ರಿಪೋರ್ಟ್ ಆಗುತ್ತೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನು ಪರೀಕ್ಷೆಯನ್ನು ಮಾಡಿಸ್ಕೊಂಡು ಬಂದರು ಮತ್ತು ಏನು ನ್ಯೂನ್ಯತೆಗಳಿದ್ದಾವೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಅದಾದ ಬಳಿಕ ಒಂದು ವರದಿಯನ್ನು ಕೂಡ ಫಿಲ್ ಮಾಡಲಾಗುತ್ತೆ. ಇದು ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂತ ಹೇಳಿ. ಸೊ ಯಾವ ವಿಭಾಗಗಳಲ್ಲಿ ಏನೇನು ನ್ಯೂನ್ಯತೆಗಳಿದ್ದಾವೆ ಅಂತ ಹೇಳಿ ತೋರಿಸ್ಕೊಂಡು ಬಂದಿರ್ತಾರೆ. ಅದರ ಫೈನಲ್ ಆಗಿ ಇಲ್ಲಿ ಒಂದು ವರದಿಯನ್ನು ಸಿದ್ಧಪಡಿಸಲಾಗುತ್ತೆ. ಸೊ ಒಂದೊಮ್ಮೆ ಏನಾದರೂ ಅದು ಅಂಗವೈಕಲ್ಯದ ನ್ಯೂನ್ಯತೆಗಳೇ ಇಲ್ಲ ಅಂತ ಹೇಳಿದರೆ ಯಾವ ವಿಭಾಗದಲ್ಲಿ ತೋರಿಸಲಾಗಿರುತ್ತೆ ಅಲ್ಲಿಯೇ ಕ್ಯಾನ್ಸಲನ್ನು ಮಾಡಲಾಗುತ್ತೆ. ಸೊ ಒಂದೊಮ್ಮೆ ಅಲ್ಲಿ ಏನಾದರೂ ಗಿಮಿಕ್ ಮಾಡಿ ಆ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಬಂದರೂ ಕೂಡ ಮತ್ತೆ ಇಲ್ಲಿ ಮತ್ತೊಮ್ಮೆ ವೆರಿಫೈಯನ್ನು ಮಾಡಲಾಗುತ್ತೆ. ಸೊ ಹೀಗೆ ಕೆಲವೊಂದು ರಿಜೆಕ್ಟ್ ಆಗಿರುವಂತಹ ಸರ್ಟಿಫಿಕೇಟ್ಗಳು ಕೂಡ ಇದ್ದಾವೆ. ಇನ್ನು ಕೆಲವು ಅಪ್ರೂವಲ್ ಆಗಿರುವಂಥ ಸರ್ಟಿಫಿಕೇಟ್ಗಳು ಕೂಡ ಇದ್ದಾವೆ. ಇನ್ನು ಕೆಲವರು ಈ ಪಿಂಚಣಿಯನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಬೇರೆ ಸರ್ಕಾರಿ ಹುದ್ದೆಗಳನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಒಂದಿಷ್ಟು ಮೀಸಲಾತಿಗಳಲ್ಲಿ ಅವಕಾಶಗಳನ್ನು ಪಡೆಯೋದಕ್ಕೆ ಈ ರೀತಿಯ ಅಕ್ರಮವನ್ನು ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅದರಲ್ಲಿ ಕೂಡ ಉದ್ಯೋಗಾಕಾಂಕ್ಷಿಗಳು ಏನು ಅಂಗವಿಕಲರ ಕೋಟಾದಡಿ ಏನು ಒಂದು ಸ್ಥಾನವನ್ನು ಪಡೆಯೋದಕ್ಕೆ ಈ ಥರ ಮೆಡಿಕಲ್ ರಿಪೋರ್ಟ್ಗಳನ್ನೇ ತಪ್ಪನ್ನು ಮಾಡ್ತಾ ಇದ್ದಾರೆ. ಸೊ ಹೀಗೆ ಕೆಲವೊಂದು ಫೇಲ್ಯೂರ್ ಆಗಿರುವಂಥದ್ದು, ರಿಜೆಕ್ಟ್ ಆಗಿರುವಂಥದ್ದು ಕೂಡ ಕೆಲವೊಂದು ಭಾಗಗಳಲ್ಲಿ ಹಾಗೆ ತೆಗೆದಿಟ್ಟಿದ್ದಾರೆ. ಇತ್ತೀಚೆಗೆ ಪಿಂಚಣಿ ಪಡೆಯೋಕೆ ಅನ್ಯ ಮಾರ್ಗ ಹಿಡಿತಾ ಇದ್ದಾರಂತೆ. ಸಾಮಾನ್ಯವಾಗಿ ಕನಿಷ್ಠ 40% ಅಂಗವೈಕಲ್ಯ ಇದ್ರೆ 800 ರೂಪಾಯಿ ಪಿಂಚಣಿ ಸಿಗುತ್ತೆ. ಗರಿಷ್ಠ 70% ಇದ್ರೆ 2000 ಹಣ ಪಿಂಚಣಿ ಸಿಗುತ್ತೆ. ಅಕ್ರಮಕ್ಕೆ ಯತ್ನಿಸ್ತಿರೋ ಬಗ್ಗೆ ವಿಕ್ಟೋರಿಯಾ ಆಡಳಿತ ಮಂಡಳಿಯ ಗಮನಕ್ಕೆ ಬಂದಿದ್ರು. ಅಕ್ರಮ ಎಸಗೋಕೆ ಪ್ರಯತ್ನಿಸಿದವರ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ದೂರು ನೀಡಲು ಮುಂದಾಗಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.